ಧಮಕಿ ಹಾಕಿದ್ದ ರಾಜೀವ್ ಗೌಡನಿಗೆ ಜೈಲ ಕಸ್ಟಡಿನ ಕೆಲವೇ ಕ್ಷಣಗಳಲ್ಲಿ ಶಿಡ್ಲಘಟ್ಟ ಕೋರ್ಟ್ನಿಂದ ಆದೇಶ ಹೊರಬೀಳಲಿದೆ. ಭದ್ರತೆಯಲ್ಲಿ ಶಿಡ್ಲಘಟ್ಟ ಕೋರ್ಟ್ಗೆ ಪೊಲೀಸರು ಆತನನ್ನ ಕರೆತಂದಿದ್ದಾರೆ. ನಿನ್ನೆ ರಾತ್ರಿ ಆತನನ್ನ ಬಂಧಿಸಲಾಗಿತ್ತು. ನೇರವಾಗಿ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟಕ್ಕೆ ಕರೆತರಲಾಗಿತ್ತು. ಅದಾದ ಮೇಲೆ ಆಸ್ಪತ್ರೆಯಲ್ಲಿ ಒಂದಷ್ಟು ಮೆಡಿಕಲ್ ಚೆಕಪ್ ಅನ್ನ ಮಾಡಿಸಿದ ಬಳಿಕ ಆತನನ್ನ ಕೋರ್ಟ್ಗೂ ಕೂಡ ಕರೆತರಲಾಗಿತ್ತು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ನಿಂದ ಆದೇಶ ಕೂಡ ಹೊರಬೀಳುತ್ತೆ. ಜೈಲ ಬೇಲ ಅನ್ನುವಂಥದ್ದು ಡಿಸೈಡ್ ಆಗುತ್ತೆ. ಮೆಡಿಕಲ್ ಚೆಕಪ್ಗೆ ಕರೆತಂದಾಗ್ಲೂ ಕೂಡ ಫುಲ್ ಸ್ಮೈಲ್ ಮಾಡ್ತಾ ಇದ್ರು ರಾಜೀವ್ ಗೌಡ. ಕೋರ್ಟ್ ಬಳಿ ಬೆಂಬಲಿಗರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಪೋಸ್ ಕೂಡ ಕೊಟ್ಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ರಾಜೀವ್ ಗೌಡ ಭವಿಷ್ಯ ನಿರ್ಧಾರ ಆಗುತ್ತೆ. ಜಾಮೀನು ಸಿಗೋ ನಿರೀಕ್ಷೆಯಲ್ಲಿ ಆರೋಪಿ ರಾಜೀವ್ ಗೌಡ ಇದ್ದಾರೆ. ಹಾಗಾಗಿ ಸ್ಮೈಲ್ ಮಾಡಿಕೊಂಡು ತಮ್ಮ ಬೆಂಬಲಿಗರಿಗೆ ಶೇಕ್ ಹ್ಯಾಂಡ್ ಮಾಡಿಕೊಂಡು ಪೋಸ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ ಶ್ಯೂರಿಟಿ ಕೊಡೋದಕ್ಕೆ ಇಬ್ಬರು ವ್ಯಕ್ತಿಗಳು ಕೂಡ ಆಗಮಿಸಿದ್ದಾರೆ. ಆಸ್ತಿ ಪತ್ರಗಳ ಜೊತೆಗೆ ರಾಜೀವನ ಆಪ್ತರು ಈಗಾಗಲೇ ಆ ಒಂದು ಸ್ಥಳಕ್ಕೆ ಆಗಮಿಸಿದ್ದಾರೆ. ಆತ ಅಂದ್ಕೊಂಡಿರ್ಬೇಕು ತಾನು ದೇಶಕ್ಕೇನೋ ಒಳ್ಳೇದು ಮಾಡಿದ್ದೀನಿ ಅಂತ ಹೇಳಿ. ಆದರೆ ಒಂದು ಮಹಿಳೆಗೆ ನೀಚ ಪದಗಳಿಂದ ಅವಾಚ್ಯ ಶಬ್ದಗಳಿಂದ ನಿಂದಿಸಿರೋದು ಅಂತ ಹೇಳಿ ಆತನ ತಲೆಯಲ್ಲಿ ಇಲ್ಲ ಅಂತ ಅನ್ಸುತ್ತೆ. ಇಷ್ಟು ದಿನ ಇಲ್ಲದೆ ಇರುವಂತಹ ಸ್ಮೈಲು ಪೋಸು ಈಗ ಯಾಕೋ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ 13 ದಿನಗಳ ಕಾಲ ತಲೆ ಮರೆಸ್ಕೊಂಡಿದ್ದಾಯ್ತು. ತಲೆ ಮರೆಸ್ಕೊಂಡಾದ್ಮೇಲೆ ಒಂದು ಚೂರು ನಾಚಿಕೆ ಇಲ್ಲದೆ ಸ್ಮೈಲ್ ಮಾಡಿಕೊಂಡು ಶೇಕ್ ಹ್ಯಾಂಡ್ ಮಾಡಿಕೊಂಡು ಪೋಸ್ ಕೊಡ್ತಾ ಇರೋದು ನೋಡು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದತ್ತಾತ್ರೇಯ, ಮಾಡಿರೋದು ನೋಡಿದ್ರೆ ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ರೀತಿ. ಇಷ್ಟು ದಿನ ಅಬ್ಸ್ಕಾಂಡಿಂಗ್ ಆಗಿದ್ದ, ಈಗ ಕೋರ್ಟ್ನ ಆವರಣದಲ್ಲೇ ಸ್ಮೈಲ್ ಮಾಡಿಕೊಂಡು ಬೆಂಬಲಿಗರಿಗೆ ಶೇಕ್ ಹ್ಯಾಂಡ್ ಮಾಡಿಕೊಂಡು ಏನೋ ನಮಗೆ ಬೇಲ್ ಸಿಗುತ್ತೆ ಅನ್ನುವಂತಹ ಸಾಕಷ್ಟು ನಿರೀಕ್ಷೆ ಇರುವಂಥದ್ದು ಎದ್ದು ಕಾಣಿಸ್ತಾ ಇದೆ. ಸದ್ಯಕ್ಕೆ ಕೋರ್ಟ್ನಲ್ಲಿ ಏನು ನಡೀತಾ ಇದೆ? ಜೈಲಾಗುತ್ತಾ ಅಥವಾ ಬೇಲ್ ಆಗುತ್ತಾ? ಈ ಆರೋಪಗಳ ಸ್ವರೂಪಗಳನ್ನು ನೋಡ್ತಾ ಇದ್ರೆ ಎಷ್ಟು ಮಟ್ಟಿಗೆ ಬೇಲ್ ಸಿಗುವಂತಹ ಸಾಧ್ಯತೆಗಳು ಇದೆ? ಚೈತ್ರ, ಖಂಡಿತವಾಗಿಯೂ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆಗೆ ಧಮಕಿ ಹಾಕಿ ಚಪ್ಪಲಿ ಎಲ್ಲ ಹೊಡಿಸ್ತೀನಿ, ಬೆಂಕಿಯಲ್ಲಿ ಸುಡಿಸ್ತೀನಿ ಅಂತ ಏನು ಧಮಕಿ ಹಾಕಿ ಕಳೆದ 13 ದಿನಗಳಿಂದಲೂ ಸಹ ನಾಪತ್ತೆಯಾಗಿದ್ದಂತಹ ರಾಜೀವ್ ಗೌಡ ಕೊನೆಗೂ ಸಹ ಈಗ ಪೊಲೀಸರ ಅತಿಥಿಯಾಗಿ ಕೋರ್ಟ್ಗೆ ಅವರನ್ನು ಸಹ ಒಂದು ಆರೋಗ್ಯ ತಪಾಸಣೆ ಬಳಿಕ ಇವತ್ತು ನ್ಯಾಯಾಲಯಕ್ಕೆ ಸಲ್ಲಿಸಿರುವಂತದ್ದು. ಆದ್ರೆ ಇಷ್ಟಾದರೂ ಸಹ ನಾನೇನೋ ಒಂದು ಸಾಧನೆ ಮಾಡಿದ್ದೀನಿ ಅಂತ ಒಂದು ರೀತಿಯಾದಂತಹ ಗರ್ವದಿಂದ ಇವತ್ತು ಕೋರ್ಟ್ಗೆ ಹಾಜರಾಗಿರುವಂತದ್ದು. ಯಾಕಂದ್ರೆ ಪೊಲೀಸರು ಸಹ ಬಹಳಷ್ಟು ರೀತಿಯಾದಂತಹ 5-6 ಗಂಟೆಗಳ ಕಾಲ ಆತನನ್ನ ಡ್ರಿಲ್ ಮಾಡಲಾಗಿತ್ತು. ಈ ವೇಳೆಯೂ ಸಹ ಒಂದು ನಗುಮುಖದಿಂದ ಹೊರಕ್ಕೆ ಬರ್ತಾನೆ. ತದನಂತರ ಆಸ್ಪತ್ರೆಯ ಆರೋಗ್ಯ ವಿಚಾರಣೆ ತನಿಖೆಗೆ ಒಳಪಡಿಸಲಾಗಲೂ ಸಹ ಇದೇ ಒಂದು ರೀತಿಯಾದಂತಹ ಕೈ ಬೀಸಿ ತಮ್ಮ ಬೆಂಬಲಿಗರು ಸಹ ನನಗೇನು ಆಗಲ್ಲ, ನಾನು ಚೆನ್ನಾಗಿರ್ತೀನಿ, ನಾನು ಹೊರಗೆ ಬರ್ತೀನಿ ಅಂತ ಒಂದು ಮಾಹಿತಿಯನ್ನ ಸೂಚಿಸ್ತಾರೆ. ಅದಾದ ಬಳಿಕ ಈಗ ನ್ಯಾಯಸ್ಥಾನಕ್ಕೆ ಹಾಜರಾದ್ರು. ಇಲ್ಲಿಯೂ ಸಹ ತಮ್ಮ ಬೆಂಬಲಿಗರು ಕಂಡು ಬರ್ತಾರೆ. ಸೊ ಇಲ್ಲಿಯೂ ಸಹ ತನ್ನ ಕೈ ಬೀಸಿ ನನಗೇನು ಆಗಲ್ಲ ಒಂದು ರೀತಿಯಾದಂತಹ ಸಲಹೆಯನ್ನು ಕೊಡ್ತಾರೆ. ಆದ್ರೆ 13 ದಿನಗಳ ಬಳಿಕವಾದ್ರೂ ಸಹ ಈ ರಾಜೀವ್ ಗೌಡ ನಾಪತ್ತೆಯಾಗಿರುವುದು ಪೊಲೀಸರಿಗೆ ಒಂದು ರೀತಿಯಾದಂತಹ ಗೊಂದಲಮಯ ವಾತಾವರಣವಾಗಿತ್ತು. ಆದ್ರೆ ಈಗ ಕೋರ್ಟ್ಗೆ ಬಂದಿದ್ರು ಸಹ ಈ ಹಿಂದೆಯೇ ಆತ ಒಂದು ಅರ್ಜಿಯನ್ನ ಸಲ್ಲಿಸಿ ಹಾಗೂ ಕೋರ್ಟ್ ಬೇಲ್ ಪಡೆದುಕೊಳ್ಳಲು ಬಹಳಷ್ಟು ಸಿದ್ಧತೆಯನ್ನ ಮಾಡಿಕೊಂಡಿರುವಂತಹದ್ದು. ಒಂದು ವೇಳೆ ಈ ಎರಡೂ ಪ್ರಕರಣಗಳಲ್ಲಿ ಏನಾದರೂ ಬೇಲ್ ಸಿಕ್ಕಿದ್ರೆ ಶ್ಯೂರಿಟಿಗಾಗಿ ಮುಂಚಿತವಾಗಿ ಇಬ್ಬರು ವ್ಯಕ್ತಿಗಳು ಸಹ ಈಗಾಗಲೇ ಕೋರ್ಟ್ಗೆ ಹಾಜರಾಗಿರುವಂತಹದ್ದು ಬಹಳಷ್ಟು ರೀತಿಯಾದಂತಹ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇರುವಂತಹದ್ದು. ಯಾಕೆಂದ್ರೆ ಇಷ್ಟು ದಿನಗಳಿಂದಲೂ ಸಹ ಯಾರ ಕೈಗೆ ಸಿಗದೆ, ಸ್ವಲ್ಪವೂ ಸಹ ಕ್ಲೂ ಇಲ್ಲದೆ ಒಂದು ರೀತಿ ಬೆಂಗಳೂರಿಂದ ಮಂಗಳೂರಿನಿಂದ ಕೇರಳ ಹೀಗೆ ಬಹಳಷ್ಟು ತಪ್ಪಿಸಿಕೊಂಡು ಹೋಗ್ತಾ ಇದ್ರು ಸಹ ಈಗ ಏಕಾಏಕಿ ಕೋರ್ಟ್ಗೆ ಹಾಜರಾಗ್ತಾ ಇದ್ರಂತೆ. ಅಂದ್ರೆ ಎಲ್ಲೋ ಒಂದು ಕಡೆ ಬಹಳಷ್ಟು ರೀತಿಯಾದಂತಹ ಅನುಮಾನಗಳು ಕಾಡ್ತಾ ಇರುವಂತದ್ದು. ಈ ವ್ಯಕ್ತಿಗೆ ಮುಂಚಿತವಾಗಿಯೂ ಅಂದ್ರೆ ಮತ್ತೊಂದು ಫೋನ್ ಮುಖಾಂತರ ಏನಾದ್ರೂ ಬೇರೆಯವರೊಂದಿಗೆ ಟಚ್ ಇತ್ರ ಚಿಕ್ಕಬಳ್ಳಾಪುರ ಜಿಲ್ಲೆ ಅಲ್ಲದೆ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಏನೆಲ್ಲ ನಡೀತಾ ಇತ್ತು ಎಂಬ ಸಂಕ್ಷಿಪ್ತ ಮಾಹಿತಿಯನ್ನ ತಿಳಿದುಕೊಂಡು ಮುಂದೆ ಕೋರ್ಟ್ಗೆ ಹಾಜರುಪಡಿಸಿದ್ರೆ ಏನೆಲ್ಲ ಮಾಡಬಹುದು ಅಂತ ಮುನ್ಸೂಚನೆಯಾಗಿ ಅಥವಾ ವಕೀಲರಿಗೆ ಸೇರಿಬಹುದು. ಒಂದು ಜಾಮೀನಿಗೆ ಏನಾದ್ರೂ ಅರ್ಜಿ ಸಿಕ್ಕಿದ್ರೆ ಒಂದು ರೀತಿ ಶ್ಯೂರಿಟಿಗಾಗಿ ಈಗಾಗಲೇ ಒಂದು ರೀತಿಯಾದಂತಹ ಇಬ್ಬರನ್ನು ಸಹ ಸಹಿ ಹಾಕಲು ಒಂದು ಕರೆತರುವಂತಹದ್ದು. ಎಲ್ಲ ಒಂದು ರೀತಿಯಲ್ಲಿ ನೋಡ್ತಾ ಇದ್ರೆ ಬಹುಶಃ ಖಂಡಿತವಾಗಿಯೂ ಈ ವ್ಯಕ್ತಿಯನ್ನ ರಾಜಕೀಯ ನಾಯಕರು ಇದುವರೆಗೂ ಸಹ ರಕ್ಷಣೆ ಮಾಡಿದ್ದಾರೆ ಎಂಬ ಒಂದು ಮಾಹಿತಿ ಕೂಡ ಇಲ್ಲಿ ಸುಳಿವು ಸಿಗ್ತಾ ಇರುವಂತಹದ್ದು. ಆದ್ರೆ ಈಗ ಸದ್ಯಕ್ಕೆ ಕೋರ್ಟ್ ನಲ್ಲಿ ಒಂದು ತೀರ್ಪು ಇರುವುದರಿಂದ ಈತನಿಗೆ ಬೇಲ್ ಸಿಗುತ್ತಾ ಅಥವಾ ಕಸ್ಟಡಿಗೆ ತೆಗೆದುಕೊಳ್ತಾರಾ ಎಂಬ ಮಾಹಿತಿ ಇನ್ನಷ್ಟೇ ಕೆಲವೇ ಕ್ಷಣಗಳಲ್ಲಿ ಹೊರಬೀಳುತ್ತೆ. ಪೊಲೀಸರು ಈಗಾಗಲೇ ಒಂದು 5 ದಿನಗಳವರೆಗೂ ಸಹ ಒಂದು ಕಸ್ಟಡಿಗೆ ತೆಗೆದುಕೊಳ್ತೀವಿ ಅಂತ ಒಂದು ಉನ್ನತ ಮೂಲಗಳಿಂದ ನಮಗೆ ಮಾಹಿತಿ ಕೂಡ ಲಭ್ಯವಿರುವಂತದ್ದು. ಯಾಕೆಂದ್ರೆ ಈ ವ್ಯಕ್ತಿ ಕಳೆದ 13 ದಿನಗಳಿಂದಲೂ ಸಹ ಎಲ್ಲಿ ಹೋಗಿದ್ದ, ಯಾರ ಸಂಪರ್ಕದಲ್ಲಿದ್ದ,
ಬಂದಿದ್ದ, ಯಾವ ರೀತಿಯಾದಂತಹ ಸಂಭಾಷಣೆಯನ್ನ ಮಾಡಿದ್ದ, ಯಾರೊಂದಿಗೆ ಮಾತುಕತೆಯನ್ನ ನಡೆಸಿದ್ದ, ಜೊತೆಗೆ ಎಲ್ಲೆಲ್ಲ ಪ್ರಯಾಣ ಮಾಡಿದ್ದ, ಹೀಗೆ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನ ತಿಳಿದುಕೊಳ್ಳುವ ಸಲುವಾಗಿ ಪೊಲೀಸರು ಒಂದು ವಿಚಾರಣೆ ಮಾಡುವ ಸಲುವಾಗಿ ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುವಂತಹದ್ದು. ಜೊತೆಗೆ ಈ ಒಂದು ಆಡಿಯೋ ಪ್ರಕರಣವಾಗಿರುವುದರಿಂದ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಜೀವ್ ಗೌಡ್ರ ಪರ ವಕೀಲರು ಸಹ ಈಗಾಗಲೇ ಒಂದು ಹೈಕೋರ್ಟ್ ನಲ್ಲಿ ಎಫ್ಐಆರ್ ರದ್ದತಿಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಅದು ಸಹ ಒಂದು ರಿಜೆಕ್ಟ್ ಆಗಿ ಒಂದು ತನಿಖೆಗೆ ಮುನ್ಸೂಚನೆಯನ್ನು ಕೊಟ್ಟಿತ್ತು. ಇನ್ನು ಚಿಂತಾಮಣಿ ಸೆಷನ್ ಕೋರ್ಟ್ ನಲ್ಲಿಯೂ ಸಹ ಬೇಲ್ ಸಹ ರದ್ದತಿಯಾಗಿತ್ತು. ಸದ್ಯ ಈಗ ಒಂದು ರೀತಿಯಾದಂತಹ ಕೋರ್ಟ್ಗೆ ಹಾಜರಾಗಿ ಖುದ್ದಾಗಿ ತಾನು ಅಂದ್ರೆ ತಪ್ಪು ಮಾಡಿದ್ದೀನಿ ಅಂತ ಒಪ್ಪಿಕೊಂಡು ಇಲ್ಲಿ ನ್ಯಾಯಾಧೀಶರ ಮುಂದೆ ಕ್ಷಮಾಪಣೆಯನ್ನ ಕೇಳುವ ಒಂದು ರೀತಿಯಾದಂತಹ ಇಲ್ಲಿ ಒಂದು ಮುನ್ಸೂಚನೆ ಸಹ ಕೇಳಿ ಬರ್ತಾ ಇರುವಂತದ್ದು. ಒಟ್ಟಾರೆ ಈಗ ರಾಜೀವ್ ಗೌಡ್ಗೆ ಬೇಲ್ ಸಿಗುತ್ತಾ ಅಥವಾ ಕಸ್ಟಡಿಗೆ ತೆಗೆದುಕೊಳ್ತಾರಾ ಎಂಬುದು ಬಹಳಷ್ಟು ಕುತೂಹಲ ಇರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ದತ್ತಾತ್ರೇಯ ತಮ್ಮೆಲ್ಲ ಡೀಟೇಲ್ಸ್ಗೆ. ಗೋಕರ್ಣ ಕುಡ್ಲೆ ಕಡಲ ತೀರದಲ್ಲಿ ಇಬ್ಬರು ಪ್ರವಾಸಿಗರನ್ನ ರಕ್ಷಣೆ ಮಾಡಲಾಗಿದೆ. ತೆಲಂಗಾಣ ಮೂಲದ ಪ್ರವಾಸಿಗರು ಗೋಕರ್ಣಕ್ಕೆ ಅಂತ ಪ್ರವಾಸಕ್ಕೆ ಬಂದಿತ್ತು. ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ಕುಡ್ಲೆ ಕಡಲ ತೀರದಲ್ಲಿ ಒಂದಷ್ಟು ಟೈಮ್ ಅನ್ನ ಸ್ಪೆಂಡ್ ಮಾಡಿದ್ರು. ಆದ್ರೆ ಅಲ್ಲಿ ಇಬ್ಬರು ಪ್ರವಾಸಿಗರು ಮುಳುಗಿ ಹೋಗ್ತಾ ಇದ್ರು. ಅವರನ್ನ ರಕ್ಷಣೆ ಮಾಡಲಾಗಿದೆ. ಸಮುದ್ರದಲ್ಲಿ ಅಪಾಯದ ಸುಳಿಯಲ್ಲಿ ಈಜಾಡುವಾಗ ಈ ಘಟನೆ ನಡೆದಿದೆ. ಕಡಲ ಅಲೆಗೆ ಸಿಲುಕಿ ಅಪಾಯದ ಸ್ಥಿತಿಯಲ್ಲಿ ಇದ್ದಂತಹ ಪ್ರವಾಸಿಗರನ್ನ ಕೂಡಲೇ ಗಮನಿಸಿದಂತಹ ಲೈಫ್ ಗಾರ್ಡ್ ಸಿಬ್ಬಂದಿ ಅವರನ್ನ ರಕ್ಷಣೆ ಮಾಡಿದ್ದಾರೆ. ಅಪಾಯದಲ್ಲಿ ಇದ್ದ ಇಬ್ಬರನ್ನ ರಕ್ಷಣೆ ಮಾಡಿ ಲೈಫ್ ಗಾರ್ಡ್ ಸಿಬ್ಬಂದಿ ಹೊರಗೆ ಕರ್ಕೊಂಡ್ಬಂದಿದ್ದಾರೆ. ನಿನ್ನೆಯೂ ಕೂಡ ಅಪಾಯಕ್ಕೆ ಸಿಲುಕಿದ್ದಂತಹ ಪ್ರವಾಸಿಗರನ್ನ ಲೈಫ್ ಗಾರ್ಡ್ ಸಿಬ್ಬಂದಿ ರಕ್ಷಣೆಯನ್ನ ಮಾಡಿದರು. एक मिनट फोटो निकल हाँ ओके एक मिनट फोटो निकल